ಏನೈತೆ ಛತ್ರಿ? ಆ ಸುಂದರ ಎಷ್ಟು ಹುಡುಗಿಯಾರು ಸಿಗದಲ್ರಿ. ಇನ್ನು ಮುಂದೆ ಅವ್ನು ಹುಡುಗಿಯಾರು ಮಾಡ್ಲೇರಿ ಏನ ಛತ್ರಿ? ನಿನ್ನ ಆಸ್ತಿ ಸರ್ವನಾಶ. ಅಣ್ಣ, ನೀನು ಹೇಳಿದಂತೆ ನನ್ನ ಕಪಟ ನಾಟಕ ಮುಕ್ತಾಯ ಹಂತಕ್ಕೆ ಬಂತು. ನಿನ್ನೆ ಸುಂದರನ ಅವಸ್ಥೆಯನ್ನೆಲ್ಲ ನಾನು ದೋಚಿಕೊಂಡು ಸುಂದರನ ಹೆಂಡತಿಯನ್ನು ಕೊಂದು ಹಾಕಿ ಬಂದಿದ್ದೇನೆ. ಇನ್ನು ಉಳಿದ ಬೇಟೆ ಆ ಹುಲಿಯ ಅವನ ಹೆಂಡತಿ ಊರು ಬಿಟ್ಟು ಹೋದ ರಾಜನ ಮಗ. ಛತ್ರಿ, ನೀನು ಬೇಗನೆ ಹೋಗಿ ಆ ಊರು ಬಿಟ್ಟು ರಾಜನನ್ನು ಕೊಂದು ಬಿಡಬೇಕು. ಅವನ ಆಸ್ತಿನೆಲ್ಲ ಎತ್ತಿ ಹಾಕಬೇಕು. ಸುಂದರ ಆ ಘಟಪ್ರಭ ಲಾಜ್ನಲ್ಲಿ ಇದ್ದಾನೆ. ಏನ್ ಹೇಳ್ತಾ ಇದ್ರಿ ಸ್ವಾಮೀಜಿ ಅವರೇ? ನಿಮಗೆ ಗೊತ್ತು ಅವನು ಆ ಲಾಜ್ನಲ್ಲಿರೋ ವಿಷಯ? ಅಲ್ಲಿ ಅರಣ್ಯ ಸಿದ್ದೇಶ್ವರ ಮಠದ ಹತ್ತಿರ ಲಾಜ್ ಇದೆ, ಅಲ್ಲಿದ್ದಾನೆ. ಛತ್ರಿ, ಈಗ ಹೋಗಿ ಅವನು ಕೈಕಾಲು ಕಟ್ಟಿ ಕರೆದುಕೊಂಡು ಬಾ. ಅಣ್ಣ, ಆ ಬೇಟೆ ಬಂದ ನಂತರ ಅವನನ್ನು ಕೈಕಾಲು ಕಟ್ಟಿ ನಮ್ಮ ರೂಮಿನಲ್ಲಿ ಕೂಡಿ ಹಾಕಿ ಆ ಹುಲಿಯ ಮಗ ಬರುವವರೆಗೂ ಅವನು ಬಿಡಬಾರದು. ಅಷ್ಟೇ ಅಲ್ಲ ಶರತ್, ಅವನ ಹೆಸರಿಗಿದ್ದ ಆಸ್ತಿನೆಲ್ಲ ಎತ್ತಿ ಹಾಕಬೇಕು. ಅಂದಾಗಲೇ ನಾವು ಕೈ ಹಾಕಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅಣ್ಣ, ಹೇಳಿದಂದ್ರೆ ಸುಂದರನನ್ನು ಶುರು ಮಾಡು ನಿನ್ನ ಮಂತ್ರವನ್ನು. ನನ್ನನ್ನು ಕಟ್ಟಿ ಹಾಕಿ ಹೊಡಿಬೇಡ, ಬಿಟ್ಟು ಬಿಡಿ ನನ್ನನ್ನು. ಬಿಡಲು ನಿನ್ನನ್ನು ಹುಡುಕಾಡಿ ತಂದಿಲ್ಲ ಮಗನೇ. ನಿನ್ನ ಹೆಸರಿಗಿದ್ದ ಆಸ್ತಿನೆಲ್ಲ ಬೆರೆಸಿಕೊಂಡು ಹೋಗಲು ನಿನ್ನನ್ನು ತಂದಿದ್ದೇನೆ ಇಲ್ಲಿ. ಜಯರಾಜ್, ನೀನು ಎಂತ ಗುಂಡಿನಿಂದ ನನ್ನ ಎದೆಗೆ ಗುಂಡು ಹಾಕಿದರು ಈ ಸುಂದರನ ಎದೆ ಬಗ್ಗಲಾರದು. ಹೇಡಿಯಂತೆ ನೀನು ನನ್ನ ಕಟ್ಟಿ ಹಾಕಿ ಆಸ್ತಿಗೋಸ್ಕರ ಸಹಿ ತೆಗೆದುಕೊಳ್ಳುವ ನೀನೊಬ್ಬ ಈ ಜಗದ ಶಾಂಡ. ಶಂಡ, ಜಗದ ಶಂಡ. ಶಂಡನಿಂದ ಬಗಬೇಡ ಶಂಡ, ನೀನು ಶಂಡ. ನಿನ್ನ ಆಸ್ತಿನೆಲ್ಲ ಸರಿಯಾಗಿ ಇನ್ನೊಂದು ಸರಿ ಯೋಚನೆ ಮಾಡದೆ ಸಹಿ ಹಾಕಿ ಹೋಗಿಬಿಡು. ಇಲ್ಲ ನಿನ್ನ ಪ್ರಾಣವನ್ನು ತೆಗೆಯದೆ ನಾನು ಬಿಡುವುದಿಲ್ಲ. ಆ ನನ್ನ ಮಗನ ಕಟ್ಟಿ ಹಾಕಿ ಹೊಡೆ. ಮೆಚ್ಚಬೇಕು ಸರ್ವ ಕನ್ನಡಿಗರು ಈ ನಿನ್ನ ಸಾಹಸಕ್ಕೆ. ಶರತ್, ಅನ್ಯಾಯವಾಗಿ ನನ್ನ ಮನೆ ಸಂಸಾರವನ್ನು ಹಾಳು ಮಾಡಿ ಅಕ್ಕರಿಂದ ಬಂದ ನನ್ನ ಕಂದ ರವಿಯನ್ನು ಕೊಂದು ದೇವತೆಂದಿರುವ ನನ್ನ ಅತ್ತಿಗೆಯನ್ನು ಕೊಂದು ನನ್ನ ಮಾವನದ ರಾಜುವಿನ ಆಸ್ತಿಯನ್ನು ಎತ್ತಾಕಿಸಿಕೊಂಡು ಅಷ್ಟೇ ಅಲ್ಲದ ಮಗನೇ, ನನ್ನ ದೇವರೆಂದಿರುವ ನನ್ನ ಅಣ್ಣನಿಗೆ ತೊಂದರೆ ಕೊಡ್ತೀವ ಮಗನೇ. ನೆನೆಸಿಕೋ ಈ ನಿನ್ನ ಕುಲದೇವರನ್ನು. ಇಲ್ಲಿವರೆಗೂ ಮಾಡಬಾರದ ಕೆಲಸವನ್ನು ಮಾಡಿ ಈ ಕಂತ್ರಿ ರಾಜಕಾರಣಿಗಳ ಬೆನ್ನು ಹತ್ತಿ 108 ಸಂಸಾರಗಳನ್ನು ಹಾಳು ಮಾಡಿದ ಬಡ್ಡಿಯ ಮಗಳೇ, ನಿನಗಿನ್ನು ಉಳಿಗಾಲವಿಲ್ಲ.
ಮಾಡಿದೆನೋ ನೀಚ. ಇನ್ನು ನಿನಗೆ ಉಳಿಗಾಲವಿಲ್ಲ ಮಗನೇ, ಉಳಿಗಾಲವಿಲ್ಲವೇ ಇಲ್ಲ. ಲೇಷ ರಾಜ್, ನೀನು ಮಾಡಿದ ಇಲ್ಲಿವರೆಗೆ ಕಪಟ ಕಾರ್ಯಸ್ಥಾನ ನನಗೆ ತಿಳಿದಿದೆ. ನಾನು ನೌಕರಿ ಕಳೆದುಕೊಂಡ ವಿಚಾರವನ್ನು ತಿಳಿದುಕೊಂಡು ಅನ್ಯಾಯವಾಗಿ ನನ್ನ ಕುಟುಂಬವನ್ನು ಹಾಳು ಮಾಡಿದಿ. ಈಗ ಮತ್ತೆ ಅದೇ ನಾಡ ತಾಯಿ ನನಗೆ ರಕ್ಷಣೆಯಾಗಿ ನಿಂತಿದ್ದಾರೆ. ರಾಜು, ಬೇಗ ನನ್ನ ಅಣ್ಣನನ್ನು ಬಿಚ್ಚು. ಈ ಮಗನನ್ನು ನಾನು ನೋಡಿಕೊಳ್ಳುತ್ತೇನೆ. ಹೋಗು. ಮನಸ್ಸಿಗೆ ತಕ್ಕಂತೆ ಮಾತನಾಡಬಡಲೇ ಬಡ್ಡೆ ಮಗನೇ. ನೀನು ಕೊಂದಿದ್ದು ಕೈ ನಾಗರ ಎತ್ತಿ ತುಳಿಯುತ್ತಿರುವಾಗ ಏನು ನಿನ್ನನ್ನು ಬದುಕಲು ಬಿಡುವುದಿಲ್ಲ ಮಗನೇ, ಬದುಕಲು ಬಿಡುವುದಿಲ್ಲ. ಈಗ ಯಾರ ಜೀವ ಯಾರ ಕೈಲಿದೆ ಅನ್ನೋದು ಅರಿತುಕೊಂಡು ಮಾತನಾಡು ಮಗನೇ. ಮೊದಲಿಗೆ ನಿನ್ನ ತಮ್ಮನ ಬಲಿ ಆಗೋಯ್ತು. ನಿನ್ನೆ ಬಲಗೈ ಬಂಡ ಛತ್ರಿ ಈ ಸೂರ್ಯನ ಬರಸಿಡಿಯನ್ನು ಬಡಿಸಿಕೊಂಡು ಸತ್ತು ನರ್ಕದ ದಾರಿ ಹಿಡಿದ. ಈಗ ಉಳಿದಿರುವುದು ನೀನು ಒಬ್ಬನೇ ಮಗನೇ. ಈಗಾದ್ರೂ ನೀ ಮಾಡಿದ ತಪ್ಪುಗಳನ್ನು ಒಟ್ಟುಕೊಂಡು ಈ ನಮ್ಮ ಅವರಿಗೆ ಸರೆಂಡರ್ ಆಗು. ಇಲ್ಲದಿದ್ದರೆ ನಿನ್ನನ್ನು ಜೀವದ ಸಮಾಧಿ ಮಾಡುತ್ತಾನೆ. ಅದೆಂದಿಗೂ ಸಾಧ್ಯವಿಲ್ಲ ಹುಡಿಯ, ಅದೆಂದಿಗೂ ಸಾಧ್ಯವಿಲ್ಲ. ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ನನ್ನ ಮಂತ್ರಿಯ ಕೈ ಚಲಕ ತೋರಿಸಬೇಕಾಗುತ್ತದೆ ಮಗನೇ. ಎಚ್ಚರ. ರಾಜರಾಜ್, ತಪ್ಪು ಮಾಡುತ್ತಿರುವುದನ್ನು ಕಂಡು ಬೇಡ ಎಂದುತ್ತಿದ್ದೆ ಅಂದ್ರೆ ನನಗೆ ಎದುರು ವಸ್ತೆ ಮಗನೇ. ಅಂದ್ರೆ ಇಂದು ನಿನ್ನ ಆಯುಷ್ಯ ಮುಗಿದು ಬಂದಂತೆ ಕಾಣಿಸ್ತದೆ. ನೆನೆಸಿಕೋ ಆ ನಿನ್ನ ಕುಲ ದೇವರನ್ನು. ಎಸ್ ಪಿ ಗೋಪಿನಾಥವ್ರೆ, ನಿಮ್ಗ ಕೊಟ್ಟ ಮಾತಿನಂತೆ ಈ ಮೂವರ ಸಂಹಾರ ಮಾಡಿದಾಯ್ತು. ಈಗ ನನ್ನನ್ನು ಅರೆಸ್ಟ್ ಮಾಡಿ ಅವ್ರನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ ನಿಮ್ಮನ್ನೇ ಅರೆಸ್ಟ್ ಮಾಡೋದು. ನೀವು ಇಷ್ಟವಂತ ಅಧಿಕಾರಿ ನೀವು. ಅದೇಕೆ ಸರ್? ಕಾನೂನು ದೃಷ್ಟಿಯಲ್ಲಿ ನಾನು ಮಾಡಿರುವುದು ತಪ್ಪು. ಜನರ ದೃಷ್ಟಿಯಲ್ಲಿ ನಾನು ಮಾಡಿದ್ದು ಸರಿ, ಆದ್ರೆ ಕಾನೂನು ದೃಷ್ಟಿಯಲ್ಲಿ ನಾನು ಮಾಡಿದ್ದು ತಪ್ಪೇ ಅಲ್ವಾ ಸರ್? ಅದೇಕೆ ಸರಿ ಆಗುತ್ತದೆ ಸರ್ ನಿಮ್ಮ ದೃಷ್ಟಿಯಲ್ಲಿ? ತಾಯಿ ನಾಡಿಗೆ ಹೇಳಿಕೊಟ್ಟ ಮಗ ನೀನು. ಅಂತದ್ರಲ್ಲಿ ನಿನ್ನಂತ ಅನಿಷ್ಟವಂತ ಅಧಿಕಾರಿನ ಅರೆಸ್ಟ್ ಮಾಡಿದ್ರೆ ದೇಶ ಮೆಚ್ಚಲಾರದು ನನ್ನನ್ನು. ಅಲ್ಲ ಸರ್, ಈಗ ನಿಮ್ಮ ಮಾತಿನಿಂದ ನಾನು ಮತ್ತೆ ಈ ಪೊಲೀಸ್ ಹುದ್ದೆಯಲ್ಲಿ ಮುಂದುವರಿಯುತ್ತೇನೆ. ಮುಂದೆ ಇಂಥ ದುಷ್ಟರು ಎದ್ದು ಬಂದಾಗ ನಂತರ ಊರಿಗೆ ಕಾಲಿಟ್ಟ ಹುಲಿಯಾಗಿ ಮತ್ತೆ ಬರ್ತೇನೆ. ಬನ್ನಿರಿ, ಎಲ್ಲರೂ ಹೋಗೋಣ. ಅದೇರಿ.